ಸ್ಪೋರ್ಟ್ಸ್ ಸೀಸನ್ ಸ್ಟಾರ್ಟ್ ಆಗ್ತಿದೆ, ಆದರೆ ನಮ್ಮ ಸ್ಟಡಿ ರಿದಮ್ ಕಡಿಮೆ ಆಗ್ತಾ ಇದೆಯಾ? ಸುಮಾರು ಜನ ಮಕ್ಕಳಿಗೆ ಈ ಪೀರಿಯಡಲ್ಲಿ ಅಂದರೆ ಜುಲೈ, ಆಗಸ್ಟ್ ಅಥವಾ ಆಲ್ಮೋಸ್ಟ್ ಸೆಪ್ಟೆಂಬರ್ವರೆಗೂ ಕೂಡ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ ವೈಡ್ ಈ ಸ್ಪೋರ್ಟ್ಸ್ ಸೀಸನ್ ನಡೆಯುತ್ತೆ, ಹೌದಲ್ವಾ? ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್, ಹೈ ಜಂಪ್ಸ್, ಲಾಂಗ್ ಜಂಪ್, ಎವ್ರಿ ಸ್ಪೋರ್ಟ್ ನಾನು ಸುಮಾರು ಜನ ವಿದ್ಯಾರ್ಥಿಗಳಿಗೆ ನೋಡಿದ್ದೀನಿ, ದೇ ವಿಲ್ ಬಿ ಪಾರ್ಟಿಸಿಪೇಟಿಂಗ್. ಬಟ್ ಆದರೆ ಸುಮಾರು ಜನ ಮಕ್ಕಳಲ್ಲಿ ಇದೊಂದು ಕ್ವಶನ್ ಇರುತ್ತೆ, ದಟ್ ನಾವು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ ಬೇಡವಾ? ನಮ್ಮ ಸ್ಪೋರ್ಟ್ಸಿನ ಪಾರ್ಟಿಸಿಪೇಷನಿಂದ ಫೈನಲ್ ಎಕ್ಸಾಮಲ್ಲಿ ನಮ್ಮ ಮಾರ್ಕ್ಸ್ಗೆ ಏನಾದ್ರು ಹಾರ್ಮ್ ಆಗುತ್ತಾ ಅಥವಾ ಹೆಲ್ಪ್ ಆಗುತ್ತಾ? ಸೊ ಆ ಒಂದು ಡೌಟನ್ನು, ಆ ಒಂದು ಕ್ವಶನನ್ನು ನಾನು ಇವತ್ತು ಕ್ಲಿಯರ್ ಮಾಡಲಿಕ್ಕೆ ಈ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಕೊನೆವರೆಗೂ ಈ ವಿಡಿಯೋನ ನೋಡಿ ಈ ಕ್ವಶನನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಆ್ಯಕ್ಚುಲಿ ಸ್ಪೋರ್ಟ್ಸ್ ಇದೆಯಲ್ಲ, ಈ ಸೀಸನ್ನೇ ಒಂಥರ ಹೆಂಗೆ ಅಂದರೆ ಜುಲೈ, ಆಗಸ್ಟ್ ಇಲ್ಲ. ಸೊ ಈ ಸೀಸನಲ್ಲಿ ಸ್ಕೂಲ್ ಹೋಬಳಿ ಲೆವೆಲ್ಲು, ಆಮೇಲೆ ತಾಲೂಕ್ ಲೆವೆಲ್ಲು, ಆಮೇಲೆ ಏನದು ಡಿಸ್ಟ್ರಿಕ್ಟ್ ಲೆವೆಲ್ಲು, ಯಾರ್ಯಾರು ಕ್ವಾಲಿಫೈ ಆಗ್ತಾ ಹೋಗ್ತಾರೆ, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ಸ್ ಎಲ್ಲ ಹೋಗ್ತಾರೆ. ನಾನೊಂದು ಕತೆ ಹೇಳ್ತೀನಿ. ನನ್ನ ಸೀನಿಯರ್ ಒಬ್ಬರು ಇದ್ರು, ಸುನಿಲ್ ಅಂತ. ಅವ್ರು ನೋಡ್ತಿದ್ರೆ ಖುಷಿ ಪಡ್ತಾರೆ ಏನೋ ಗೊತ್ತಿಲ್ಲ. ಅವ್ರನ್ನ ನಾವು ಬ್ಲ್ಯಾಕ್ ಚೀತಾ ಅಂತ ಕರಿತಾ ಇದ್ವಿ. ಅಂದರೆ ಅವರು ಸಖತ್ ರನ್ನಿಂಗ್, ಹೆಂಗೆ ಅಂದರೆ 100 ಮೀಟರ್ಸ್ನ ವಿದಿನ್ 12 ಸೆಕೆಂಡ್ಸ್ 11 ಸೆಕೆಂಡ್ಸಲ್ಲೆಲ್ಲ ಮುಗಿಸ್ಬಿಡೋರು, ಆ ರೇಂಜಿಗೆ ಓಡೋರು ಅವರು. ಬಟ್ ಪ್ರಾಬ್ಲಮ್ ಏನಾಯಿತು, ಅವರು SSLCಲಿ ಇರಬೇಕಾದ್ರೆ ಅವ್ರ ಮನೆಯಲ್ಲಿ ಸಪೋರ್ಟ್ ಸಿಗಲಿಲ್ಲ. ಅದಾದಮೇಲೆ ಕೂಡ PUCಲೂ ಕೂಡ ಸಪೋರ್ಟ್ ಸಿಗಲಿಲ್ಲ. ಹೀಗಾಗಿ ಅವ್ರ ರನ್ನಿಂಗ್ ಏನಿತ್ತಲ್ಲ ಅದು ಕ್ರಮೇಣವಾಗಿ ಹೊರಟೋಯ್ತು. ಅವ್ರ ಕರಿಯರಲ್ಲೇ ಏನು ಹೆಲ್ಪ್ ಮಾಡ್ತಾಯಿತ್ತು ಸ್ಪೋರ್ಟ್ಸು, ಅದು ಆಗಲಿಲ್ಲ. ಬಟ್ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ, ನನ್ನ ಫ್ರೆಂಡ್ ಇನ್ನೊಬ್ಬ, ನನ್ನ ಜೂನಿಯರ್ ಆ್ಯಕ್ಚುಲಿ, ಸಾದತ್ ಅಂತ, ಅವನು ತುಂಬ ಚೆನ್ನಾಗಿ ಓಡೋನು. ಇವರಿಬ್ರಿಗೂ ಕಾಂಪಿಟೇಷನ್ ಇರೋದು ಯಾವಾಗಲೂ. ಅವನೇನು ಮಾಡ್ದ, ಸ್ಪೋರ್ಟ್ಸ್ ತುಂಬ ಕಾನ್ಸಂಟ್ರೇಟ್ ಮಾಡ್ದ, ಓದೋದು ಬಿಟ್ಬಿಟ್ಟ. ಬಟ್ ಹೆಂಗೆಂಗೋ ಮಾಡಿ ಇವಾಗ ಅವನು ಒಳ್ಳೆ ಕಡೆ ಕೆಲಸ ಅಂತೂ ಮಾಡ್ತೀಯಾನೆ, ಬಟ್ ಆದರೆ ಓದೋದು ತುಂಬ ಕಡಿಮೆ ಮಾಡಿಬಿಟ್ಟ. ಸೊ ಈ ರೀತಿ ಎರಡು ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅಂತ ಗೊತ್ತಿರಲಿಲ್ಲ ಅಂದರೆ ನಮಗೆ. ಅಂದರೆ ಇವಾಗ ಒಂದು ಕಡೆ ಸ್ಪೋರ್ಟ್ಸ್ ಫುಲ್ ಹೋಗ್ಬಿಡೋದು, ಸ್ಟಡೀಸ್ ಬಿಟ್ಬಿಡೋದು, ಅಥವಾ ಇನ್ನೊಂದು ಕಡೆ ಫುಲ್ ಸ್ಟಡೀಸ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಬಿಟ್ಬಿಡೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಇವಾಗ ಬ್ಲಾಕ್ ಲೆವೆಲ್ ಸ್ಪೋರ್ಟ್ಸ್ ಬರುತ್ತೆ, ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಬರುತ್ತೆ. ಇದೆಲ್ಲದ್ರ ಜೊತೆಗೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದೆ, ಏನಪ್ಪ ಅದು ಅಂದರೆ SSLC ಜರ್ನಿ. ಇವಾಗ ನಮಗೆ SSLCಲಿ ಕೂಡ ನಾವು ಓದ್ತಾ ಇದ್ದೀವಿ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ರೈಟ್? SSLC ಜರ್ನಿ ಇದೆ, ಜೊತೆಗೆ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್, ಹೋಬಳಿ ಲೆವೆಲ್, ಬ್ಲಾಕ್ ಲೆವೆಲ್ ಸ್ಪೋರ್ಟ್ಸ್ಗಳೆಲ್ಲ ಬರ್ತಾ ಹೋಗುತ್ತೆ. ಇವಾಗ ಕಂಡೀಷನ್ನೇ ಒಂಥರ ಹೆಂಗಿದೆ, ಸ್ವಲ್ಪ ವಿಚಿತ್ರವಾಗಿ ಕನ್ಫ್ಯೂಸಿಂಗ್ ಆಗಿದೆ, ಯಾವುದಕ್ಕೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಕಬಡ್ಡಿ, ಸೊ ನನ್ನ ಸ್ಟೂಡೆಂಟ್ ಸುಮಾರು ಜನ ಲಾಸ್ಟ್ ಇಯರಲ್ಲಿ ಕಬಡ್ಡಿ ಆಡೋರು, ಅವ್ರಿಗೆ ಈ ಸ್ಪೋರ್ಟ್ಸ್ ಟೈಮಲ್ಲಿ ಓದ್ರಿ ಅಂದರೆ ಅವ್ರಿಗೆ ಓದೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಹೆಂಗೆ ಬ್ಯಾಲೆನ್ಸ್ ಮಾಡೋದು? ಸ್ಪೋರ್ಟ್ಸ್ ಆಡಿದರೆ ಮಾರ್ಕ್ಸ್ ಕಡಿಮೆ ಆಗುತ್ತಾ ಅಂತ ಪ್ರಶ್ನೆ. ಪ್ಲೇಯಿಂಗ್ ಸ್ಪೋರ್ಟ್ಸು, ಅದರಿಂದ ಸ್ಪೋರ್ಟ್ಸಿಂದ ನಮಗೆ ಮಾರ್ಕ್ಸ್ ಕಡಿಮೆ ಆಗುತ್ತಾ ಅಂತ. ಬಟ್ ರಿಯಾಲಿಟಿ ಏನು ಗೊತ್ತಾ, ಸ್ಪೋರ್ಟ್ಸೇ ಪ್ರಾಬ್ಲಮ್ ಅಲ್ಲ. ಸ್ಪೋರ್ಟ್ಸ್ ಈಸ್ ನಾಟ್ ದ ಪ್ರಾಬ್ಲಮ್. ಸ್ಪೋರ್ಟ್ಸು ಪ್ರಾಬ್ಲಮ್ ಅಲ್ಲ ನಮಗೆ, ಸ್ಪೋರ್ಟ್ಸು ಸ್ಟಡಿ ಇದೆ. ಈ ಎರಡೂ ಹೌ ವಿ ಬ್ಯಾಲೆನ್ಸ್ ಹೆಂಗೆ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ಹೌ ಡು ವಿ ಬ್ಯಾಲೆನ್ಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಾಟ್ ಜಸ್ಟ್ ಒಂದು ಕಡೆ, ಇವಾಗ ಫಾರ್ ಎಕ್ಸಾಂಪಲ್ ಸೀಸೋ ಆಡಿರ್ತೀರ, ಒಂದು ಕಡೆ ತೂಕ ಹಾಕಿದ್ರೆ ಇನ್ನೊಂದು ಕಡೆ ಮೇಲೆ ಬರುತ್ತೆ, ಇನ್ನೊಂದು ಕಡೆ ತೂಕ ಹಾಕಿದ್ರೆ ಇನ್ನೊಂದು ಕಡೆ ಮೇಲೆ ಬರುತ್ತೆ, ಹೌದಲ್ವಾ? ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕು. ಇವಾಗ ಸ್ಟಡೀಸ್ನು ಬ್ಯಾಲೆನ್ಸ್ ಮಾಡಬೇಕು, ಸ್ಪೋರ್ಟ್ಸ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ಪ್ರಾಬ್ಲಮ್ ಸ್ಪೋರ್ಟ್ಸ್ ಅಲ್ಲ, ಪ್ರಾಬ್ಲಮ್ ಈಸ್ ರೋಟೀನ್ ಇಲ್ಲ, ಡೈಲಿ ಒಂದು ರೋಟೀನ್ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಪರ್ಟಿಕ್ಯುಲರ್ಲಿ ಈ ಸ್ಪೋರ್ಟ್ಸ್ ಸೀಸನಲ್ಲಿ, ಸಿನ್ಸ್ ವಿ ಹ್ಯಾವ್ ಟು ಸ್ಪೆಂಡ್ ಅ ಲಿಟಲ್ ಟೈಮ್ ಆನ್ ಸ್ಪೋರ್ಟ್ಸ್ ಆಸ್ ವೆಲ್, ಪ್ರಾಕ್ಟೀಸಿಗೆಲ್ಲ ಸ್ಪೋರ್ಟ್ಸ್ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಮ್ಮ ರೆಗ್ಯುಲರ್ ರೋಟೀನ್ ಇತ್ತಲ್ಲ, ಅಂದರೆ ಯಾವಾಗ ಮಾರ್ಚ್ ಅಂತೀವಿ, ಮೇ ಜೂನಲ್ಲಿ ಮಾಡಿದ್ವಲ್ಲ, ಆ ರೋಟೀನ್ಗಿಂತ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ ರೋಟೀನಲ್ಲೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನಾವು ಫಾರ್ ಸ್ಪೋರ್ಟ್ಸ್. ಬಟ್ ಕರೆಕ್ಟಾಗಿ ಮಾಡ್ಕೋಬೇಕು. ಇಷ್ಟಿಂದ ಇಷ್ಟು ಅವ್ರು ಸ್ಪೋರ್ಟ್ಸ್ ಆಡ್ತೀನಿ ಅಂತ ಇಟ್ಕೋಬೇಕು. ಪ್ಲ್ಯಾನಿಂಗ್ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ. ಸ್ಪೋರ್ಟ್ಸ್ ಕ್ಯಾನ್ ಬಿಲ್ಡ್ ಆ್ಯಕ್ಚುಲಿ ಡಿಸಿಪ್ಲಿನ್, ಫೋಕಸ್ ಇಂಪ್ರೂವ್ ಆಗುತ್ತೆ, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುತ್ತೆ. ಯಾವುದೇ ಸ್ಪೋರ್ಟ್ಸ್ ಆಡಿ ನೀವು, ಕ್ಯಾರಮ್ಮು, ಚೆಸ್ಸು, ಅದರಿಂದ ಹಿಡ್ಕೊಂಡು ಔಟ್ಡೋರ್ ಗೇಮ್ಸ್ ಕೂಡ ಆಡ್ಬೋದು, ಗ್ರೂಪ್ ಗೇಮ್ಸ್ ಕೂಡ ಆಡ್ಬೋದು. ಸೊ ಯಾವುದೇ ಸ್ಪೋರ್ಟ್ಸ್ ಆಡಿದ್ರು ಕೂಡ ನಿಮಗೆ ಅದರಲ್ಲಿ ಇಂಪಾರ್ಟೆಂಟ್, ಇದು ಸೈಂಟಿಫಿಕಲಿ ಪ್ರೂವ್ಡ್, ಸೈಂಟಿಫಿಕ್ ಪ್ರೂಫ್ ಇದೆ ಇದಕ್ಕೆ. ಏನಂತ, ಸ್ಪೋರ್ಟ್ಸ್ ಆಡೋದ್ರಿಂದ ನಮ್ಮ ದೈಹಿಕ ಅಷ್ಟೇ ಅಲ್ಲ, ನಮ್ಮ ಮೆದುಳಿನ ಬೆಳವಣಿಗೆ ಕೂಡ ಇಂಪ್ರೂವ್ ಆಗುತ್ತೆ. ಡೆಫಿನೆಟ್ಲಿ ಡಿಸಿಪ್ಲಿನ್ ಬರುತ್ತೆ, ಫೋಕಸ್ ಬರುತ್ತೆ, ಯಾವುದೇ ವಿಷಯದಲ್ಲಾಗಲಿ ಫೋಕಸ್ ಬರುತ್ತೆ. ಅದೇ ರೀತಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಹಂಗಂದರೆ ಸ್ಪೋರ್ಟ್ಸ್ ಆಡಿ. ಐ ವುಡ್ ಎನ್ಕರೇಜ್ ಆಲ್ ಆಫ್ ಯು ಟು ಪ್ಲೇ ಸ್ಪೋರ್ಟ್ಸ್. ಎಲ್ಲರೂ ಕೂಡ ಹೋಗಿ ಸ್ಪೋರ್ಟ್ಸ್ ಆಡಿ, ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತೀನಿ ನಾನು. ಬಟ್ ಆದರೆ
ಇದನ್ನು ಮಿಸ್ ಮಾಡಿಬಿಡಿ. ರೋಟೀನ್ ಇಲ್ಲ, ಪ್ಲ್ಯಾನಿಂಗ್ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ. ಇನ್ ವಾಟ್? ಸ್ಟಡೀಸಲ್ಲಿ ಕೂಡ ಮತ್ತು ಸ್ಪೋರ್ಟ್ಸಲ್ಲಿ ಕೂಡ, ಎರಡೂ ಕೂಡ ವಿ ಹ್ಯಾವ್ ಟು ಬ್ಯಾಲೆನ್ಸ್. ಹೆಂಗೆ ಮಾಡೋದು ಮುಂದೆ ನೋಡ್ತಾ ಹೋಗೋಣ. ಆ್ಯಕ್ಟಿವ್ ಬಾಡಿ ಮೀನ್ಸ್ ಆ್ಯಕ್ಟಿವ್ ಮೈಂಡ್. ನಮ್ಮ ಬಾಡಿ ಆ್ಯಕ್ಟಿವ್ ಇದ್ದಷ್ಟು ಕೂಡ ನಮ್ಮ ಮೈಂಡ್ ಕೂಡ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ ಮಕ್ಕಳ. ಫಾರ್ ಎಕ್ಸಾಂಪಲ್, ನಾನು 2 ದಿವಸ ಕಂಟಿನ್ಯೂಸ್ ನಿದ್ದೆ ಮಾಡಿದೆ ಅಂತ ಇಟ್ಕೊಳ್ಳಿ. ಎದ್ದಾದ್ಮೇಲೆ ಫುಲ್ ಒಂಥರ ಮೈಂಡು ಏನು ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಅದೇ ನಾನು ಬೆಳಗ್ಗೆನೇ ಎದ್ದು ಸ್ಪೋರ್ಟ್ಸು ಅಥವಾ ಜಿಮ್ಮು ಏನೋ ಒಂದು ಮಾಡ್ಕೊಂಬಂದೆ ಅಂತ ಇಟ್ಕೊಳ್ಳಿ, ಇಡೀ ದಿವಸ ನಮಗೆ ಏನೋ ಫೋಕಸ್ ಇರುತ್ತೆ. ಒಂದು ಏನೋ ಮಾಡೋಕ್ಕೆ ಈಸಿಲಿ ನಮಗೆ ಒಂದು ಏನು ಇನ್ಸೈಡಿಂದ ಒಂದು ಫೋರ್ಸ್ ಇರುತ್ತೆ, ಒಂದು ಪುಷ್ ಇರುತ್ತೆ ಯಾವುದಾದ್ರೂ ಹೊಸ ಕೆಲಸ ಮಾಡಲಿಕ್ಕೆ. ಸೊ ಹಾಗಾಗಿ ನಾನು ಹೇಳ್ತೀನಿ, ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟಿಂಗ್ ಇನ್ ಸ್ಪೋರ್ಟ್ಸ್ ವಿಲ್ ಹೆಲ್ಪ್ ಯು ಇನ್ ಇಂಪ್ರೂವಿಂಗ್ ಯರ್ ಫೋಕಸ್, ಇಂಪ್ರೂವಿಂಗ್ ಯರ್ ಮೈಂಡ್. ಓಕೆನಾ? ನಿಮ್ಮ ಬ್ರೈನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಫೋಕಸ್, ಮೆಮೊರಿ, ಸ್ಟ್ರೆಸ್ ಕಂಟ್ರೋಲ್, ಇದು 3 ಕೂಡ ಇಂಪ್ರೂವ್ ಆಗುತ್ತೆ. ರೈಟ್? ಯಾವಾಗ? ಇಫ್ ಯು ಪ್ಲೇ ಸ್ಪೋರ್ಟ್ಸ್. ಗ್ರೌಂಡಲ್ಲಿ ಡಿಸಿಪ್ಲಿನ್ ಇದ್ದರೆ ಸ್ಟಡೀಸಲ್ಲಿ ಕೂಡ ಇಂಪ್ರೂವ್ ಆಗ್ತೀರಾ. ಗ್ರೌಂಡಲ್ಲಿ ಡಿಸಿಪ್ಲಿನ್ ಇದ್ದರೆ ಯು ವಿಲ್ ಡೆಫಿನೆಟ್ಲಿ ಇಂಪ್ರೂವ್ ಇನ್ ಸ್ಟಡೀಸ್ ಆಸ್ ವೆಲ್. ಓನ್ಲಿ ಥಿಂಗ್ ಈಸ್ ಯು ಲರ್ನ್ ಹೌ ಟು ಬ್ಯಾಲೆನ್ಸ್ ದೆಮ್. ರೈಟ್? ಸೊ ಇವಾಗ ಏನಾಗಬೇಕು ಹಂಗಂದರೆ, ಬಿಫೋರ್ ಸ್ಪೋರ್ಟ್ಸ್ ನಮಗೆ ಕಂಪ್ಲೀಟ್ ಸ್ಟಡಿ ಟಾರ್ಗೆಟ್. ಫಾರ್ ಎಕ್ಸಾಂಪಲ್, ಇವತ್ತು ಸಂಜೆ ನಮ್ಮ ಪಿ ಟಿ ಸರ್ರು ಸಂಜೆ ಕಬಡ್ಡಿ ಪ್ರಾಕ್ಟೀಸ್ ಇರುತ್ತೆ ಕಣ್ರೋ, ಎಲ್ಲ ಬಂದುಬಿಡಿ ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಹಂಗಂದರೆ ನನಗೆ ಇವತ್ತು ಡೈಲಿ ಟಾರ್ಗೆಟ್ ಇರುತ್ತೆ, ಮ್ಯಾಥ್ಸ್ ಇಷ್ಟು ಪ್ರಾಬ್ಲಮ್ಸ್ ಮಾಡಬೇಕು, ಸೈನ್ಸ್ ಇಷ್ಟು ಮಾಡಬೇಕು ಅಂತ. ಅದನ್ನು ಯಾವಾಗ ಮಾಡಬೇಕು? ಮಾರ್ನಿಂಗ್ ಎದ್ದು ಮ್ಯಾಥ್ಸ್ ಮಾಡಿಬಿಟ್ಟು ಸಂಜೆ ಸ್ಪೋರ್ಟ್ಸ್ ಆದಮೇಲೆ ಸೈನ್ಸ್ ಓದ್ಬೋದು, ಕನ್ನಡ ಓದ್ಬೋದು, ಇಂಗ್ಲೀಷ್ ಓದ್ಬೋದು. ಸೊ ನೀವು ಪ್ಲ್ಯಾನಿಂಗ್ ಮಾಡ್ಕೊಬಿಡ್ಬೇಕು. ನನ್ನ ಟಾರ್ಗೆಟ್ ಏನಿದೆ ಅದನ್ನು ಮಿಸ್ ಮಾಡಲ್ಲ ನಾನು. ಸ್ಟಡಿ ಟಾರ್ಗೆಟ್ ಏನಿದೆ, ಸ್ಟಡಿ ಟಾರ್ಗೆಟ್ ಇದೆಯಲ್ಲ, ಅದನ್ನು ನಾನು ಮಿಸ್ ಮಾಡಲ್ಲ. ಇದಕ್ಕೆ ಫಸ್ಟ್ ಪ್ರಯಾರಿಟಿ ಯಾವುದು? ಪ್ರಯಾರಿಟಿ ಗಿವ್ ಟು ಸ್ಟಡಿ ಟಾರ್ಗೆಟ್. ಇದಾದಮೇಲೆ ಅಟ್ ದ ಸೇಮ್ ಟೈಮ್ ಗಿವ್ ಸೆಕೆಂಡ್ ಪ್ರಿಯಾರಿಟಿ ಟು ಸ್ಪೋರ್ಟ್ಸ್ಗೆ ನೀವು ಸೆಕೆಂಡ್ ಪ್ರಿಯಾರಿಟಿ ಕೊಡಿ. ಹೆಂಗೆ ಮಾಡ್ತೀರಾ? ಸರ್ ಹೇಳಿರ್ತಾರೆ, ಇಷ್ಟಿಂದ ಇಷ್ಟೊಂದು ಪ್ರಾಕ್ಟೀಸ್ ಮಾಡಿಸಿಕೊಂಡ್ರೆ ಬನ್ನಿ ಇವತ್ತು ಅಂತ. ಸೊ ಆ ಟೈಮಲ್ಲಿ ನೀವು ಸ್ಟಡೀಸ್ ಬಗ್ಗೆ ಚಿಂತೆ ಮಾಡಲ್ಲ, ಕಂಪ್ಲೀಟ್ಲಿ ಸ್ಪೋರ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ. ಡ್ಯೂರಿಂಗ್ ಸ್ಪೋರ್ಟ್ಸ್ ಗಿವ್ ಯುವರ್ 100%. ಮಕ್ಕಳನ್ನ ಹೇಳ್ತೀನಿ, ಈ ಸ್ಪೋರ್ಟ್ಸಲ್ಲಿ ಗೆಲ್ಲೋದು ಇದೆಯಲ್ಲ, ಎಷ್ಟು ಛಲ ಬರುತ್ತೆ, ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ನಾನು ಸುಮಾರು ಜನ ಸ್ಟೂಡೆಂಟ್ಸ್ ನೋಡಿದ್ದೀನಿ. ಐ ವಾಸ್ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದೆ ನಾನು. ಸುಮಾರು ಸ್ಪೋರ್ಟ್ಸ್ ಇಲ್ಲ ಅಂದರೆ ನನ್ನ ಪ್ರಾಬ್ಲಮ್ ಏನಂದರೆ, ನಾನು ಜಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಥರ ಎಲ್ಲ ಸ್ಪೋರ್ಟ್ಸ್ ಆಡ್ತಿದ್ದೆ, ಬಟ್ ಯಾವುದು ಚೆನ್ನಾಗಿ ಆಡ್ತಿರಲಿಲ್ಲ ಆ ಥರ. ಬಟ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ, ಅದೊಂದು ಖುಷಿ. ಸೊ ಗಿವ್ ಯುವರ್ 100% ಇನ್ ಸ್ಪೋರ್ಟ್ಸ್ ವೈಲ್ ಪ್ಲೇಯಿಂಗ್ ಸ್ಪೋರ್ಟ್ಸ್. ಆಫ್ಟರ್ ಸ್ಪೋರ್ಟ್ಸ್ ಏನು ಮಾಡಬೇಕು? ಕ್ವಿಕ್ ರಿವಿಷನ್ ಮಾಡಿ, ಅಥವಾ ಯಾವುದಾದ್ರು ಉಳಿಸಿದರೆ ಈ ಟಾರ್ಗೆಟಲ್ಲಿ ಅದನ್ನು ಆಫ್ಟರ್ ಸ್ಪೋರ್ಟ್ಸ್ ಮಾಡಬೇಕಾಗುತ್ತೆ. ದಟ್ ಮೀನ್ಸ್ ಡೋಂಟ್ ಸ್ಟಾಪ್ ಪ್ಲೇಯಿಂಗ್, ಡೋಂಟ್ ಸ್ಟಾಪ್ ಲರ್ನಿಂಗ್. ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ರೈಟ್? ಸೊ ಹಂಗಂದರೆ ಸ್ಪೋರ್ಟ್ಸು ಆಡಬೇಕು, ಸ್ಟಡೀಸು ಕೂಡ ಹಾಗೆ ಪರ್ಫೆಕ್ಟಾಗಿ ಪ್ಲ್ಯಾಂಡಾಗಿ ಮಾಡ್ತಾ ಹೋಗಬೇಕು. ಸೊ ಜುಲೈ, ಆಗಸ್ಟ್ ಪ್ಲಸ್ ಟು ಎನ್ ಎಕ್ಸ್ಟೆಂಡ್ ಸೆಪ್ಟೆಂಬರ್ ಕೂಡ ಆ್ಯಕ್ಚುಲಿ ಸ್ಟಡೀಸ್ ಟೈಮಲ್ಲಿ ನೋಡೋದಾದರೆ ದಿಸ್ ಈಸ್ ಫೌಂಡೇಶನ್ ಟೈಮು. ನಾವೆಲ್ಲ ಇವಾಗ ಕಾನ್ಸೆಪ್ಟ್ಸ್ನ ಕಲಿತಾ ಹೋಗ್ತಾ ಇದ್ದೀವಿ. ಎಲ್ಲ ರಿವಿಷನ್ನು, ಎಕ್ಸಾಮ್ ಓರಿಯೆಂಟೆಡ್ ಸ್ಟಡೀಸ್ಗಿನ್ನೂ ಬಂದಿಲ್ಲ. ಇವಾಗ ಕಾನ್ಸೆಪ್ಟ್ಸ್ ಹೊಸದು ಕಲಿತೆ. ಫಾರ್ ಎಕ್ಸಾಂಪಲ್, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ, ಅದನ್ನು ಕಲಿತಾ ಇದ್ದೀರಾ. ಅದು ಫುಲ್ ಹೊಸ ಕಾನ್ಸೆಪ್ಟು. ನಿಮಗೆ ಲೈಫಲ್ಲಿ ಯಾವತ್ತೂ ಕೇಳಿಲ್ಲ. ನಂಬರ್ಸ್ ಎಲ್ಲ ಮಾಡಿದಿರಾ, ಬಟ್ ಪ್ಯಾಟ್ರನ್ಸು, ಸೀಕ್ವೆನ್ಸಸ್ಸು, ಸೀರೀಸು ಇದೆಲ್ಲ ನೋಡಿಲ್ಲ. ಹೊಸ ಕಾನ್ಸೆಪ್ಟು. ಫೌಂಡೇಶನ್ ಈ ಟೈಮಲ್ಲಿ ಆಗ್ತಾ ಇದೆ. ಸೊ ಹಂಗಂದರೆ ನೀವು ವೆಯ್ಟಿಂಗ್ ಫಾರ್ ಎಕ್ಸಾಮ್ ಮಾಡ್ತಾ ಇಲ್ಲ, ಇಲ್ಲಿ ನಾವು ಕ್ರಿಯೇಟಿಂಗ್ ಬ್ಯಾಕ್ಲಾಗ್ ಮಾಡ್ತಾ ಇಲ್ಲ, ಇದೆಲ್ಲ ಬಿಟ್ಟಾಗ್ತಾ ಇದೀವಿ. ಏನು ಮಾಡ್ತಾ ಇದೀವಿ ಇವಾಗ ಟೈಮ್ ಏನಕ್ಕೆ? ಸ್ಟ್ರಾಂಗ್ ಬೇಸಿಕ್ಸ್ ಮಾಡ್ಕೊಳ್ಳೋದಕ್ಕೆ, ಡೈಲಿ ಹ್ಯಾಬಿಟ್ಸ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಕನ್ಸಿಸ್ಟೆಂಟ್ ರಿವಿಷನ್ ಮಾಡ್ತಾ ಹೋಗಲಿಕ್ಕೆ. ಇದನ್ನು ಸ್ಟಡೀಸ್ ಪಾರ್ಟಲ್ಲಿ ನೀವು ಡೈಲಿ ಮಿಸ್ ಇಲ್ಲದೆ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ನಿಮಗೆ ಸ್ಪೋರ್ಟ್ಸ್ ಪ್ಲಸ್ ಸ್ಟಡೀಸ್ ಮ್ಯಾನೇಜ್ ಆಗುತ್ತೆ. ಓಕೆನಾ? ಸೊ ಅಪ್ ಟು ಸೆಪ್ಟೆಂಬರ್ ನಾನು ಹೇಳ್ತೀನಿ. ಅಂದರೆ ಇವಾಗ ನೆಕ್ಸ್ಟ್ ಆಗಸ್ಟ್ ಬರುತ್ತೆ. ಆಗಸ್ಟಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ. ಏನು ಹೇಳ? ಇನ್ನೊಂದು ಪ್ರಾಬ್ಲಮ್, ಮೇಯ್ನ್ ಪ್ರಾಬ್ಲಮ್ ಹೇಳ. ಆಗಸ್ಟಲ್ಲಿ ನಮಗೆ ಪ್ರಾಬ್ಲಮ್ ಅಲ್ಲ, ಅದು ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಡೇ ಬರುತ್ತೆ. ಆ ಇಂಡಿಪೆಂಡೆನ್ಸ್ ಡೇ ಒಂದು ವಾರ ಎಗ್ರೋಗುತ್ತೆ. ಏನಕ್ಕೆ? ಸ್ಕೂಲಲ್ಲಿ ಡ್ಯಾನ್ಸು, ಮಾರ್ಚ್ ಫಸ್ಟು, ಅದು ಇದು ಎಲ್ಲ ಬರುತ್ತೆ, ಬ್ಯಾಂಡ್ ಸೆಟ್ಟು ಎಲ್ಲ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಟೈಮ್ ಹೋಗುತ್ತೆ. ಸೊ ಆ ಟೈಮನ್ನು ನೀವು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಾ? ಎವ್ರಿ ಡೇ ಟಾರ್ಗೆಟನ್ನು ಹೆಂಗೆ ಮಿಸ್ ಮಾಡದೆ ಕಂಟಿನ್ಯೂ ಮಾಡ್ತೀರಾ ಅನ್ನೋದೇ ಚಾಲೆಂಜ್ ಇವಾಗ. ಸೊ ದಟ್ ಈಸ್ ಲೆಫ್ಟ್ ಟು ಯು ಆ್ಯಂಡ್ ಯುವರ್ ಓನ್ ಪ್ಲ್ಯಾನಿಂಗ್. ರೈಟ್? ಸೊ ನೆಕ್ಸ್ಟ್ 30 ಡೇಸಲ್ಲಿ ನೀವು ಆಟ ಆಡಿ, ಸ್ಟಡಿ ಮಾಡ್ತೀರಾ, ರಿವೈಸ್ ಕೂಡ ಮಾಡ್ತೀರಾ.
ಯು ವಿಲ್ ಸ್ಲೀಪ್ ವೆಲ್. ತುಂಬ ಸ್ಪೋರ್ಟ್ಸ್ ಆಡ್ತಿರ್ಬೇಕಾದ್ರೆ ಸುಸ್ತಾಗುತ್ತೆ, ಒಳ್ಳೆ ನಿದ್ದೆ ಬೇಕಾಗುತ್ತೆ, ತುಂಬ ಚೆನ್ನಾಗಿ ನಿದ್ದೆ ಕೂಡ ಮಾಡಿ. ಬಿಕಮ್ ಸ್ಪೋರ್ಟ್ಸ್ ಚಾಂಪಿಯನ್, SSLC ಚಾಂಪಿಯನ್, ಎರಡೂ ಕೂಡ ಮಾಡಿ. ಸೊ ಎಲ್ಲದೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಹೋಗ್ಬೋದು, ತುಂಬ ಕಷ್ಟ ಇಲ್ಲ. ಯು ಬ್ಯಾಲೆನ್ಸ್ ದ ಥಿಂಗ್ಸ್ ಅಷ್ಟೇ. ಸ್ಪೋರ್ಟ್ಸ್ ಮತ್ತು ಸ್ಟಡೀಸ್ನ ಬ್ಯಾಲೆನ್ಸ್ ಮಾಡಿ. ಇಟ್ ವಿಲ್ ಬಿ, ಈಗ ನೀವು ಆ್ಯಕ್ಚುಲಿ ಸೆಪ್ಟೆಂಬರ್ ಆದಮೇಲೆ, ಈ ಸ್ಪೋರ್ಟ್ಸ್ ಸೀಸನ್ ಮುಗಿದಾದ್ಮೇಲೆ ಯು ವಿಲ್ ಬಿ ಹ್ಯಾಪಿ ದಟ್ ಯು ಪ್ಲೇಡ್ ಸ್ಪೋರ್ಟ್ಸ್ ಆಡಿದೆ ನಾನು ಅಂತ ಖುಷಿಯಾಗಿರ್ತಾರೆ ಆ್ಯಕ್ಚುಲಿ. ಸೊ ಹಂಗಂದ್ರೆ ಕೊನೆಯದಾಗ ನಾನು ಏನು ಹೇಳ್ತೀನಿ ಅಂದರೆ, ಸ್ಪೋರ್ಟ್ಸ್ ಬಿಟ್ಟರೆ ಟಾಪರ್ ಆಗಲ್ಲ. ಸ್ಪೋರ್ಟ್ಸ್ ಜೊತೆ ಡಿಸಿಪ್ಲಿನ್ ಬಿಲ್ಡ್ ಮಾಡ್ತಾ ಹೋದರೆ ಟಾಪರ್ ಆಗಬಹುದು. ಸ್ಪೋರ್ಟ್ಸ್ ಬಿಟ್ಟಿದ ತಕ್ಷಣ ನಾನು ಟಾಪರ್ ಆಗಿಬಿಡ್ತೀನಿ, ಇದು ತಪ್ಪು. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್, if you are already participating in sports, I would definitely encourage you to, I would urge everyone to go and play sports. But discipline build ಮಾಡ್ಕೊಳ್ಳಿ, ಡೈಲಿ ರೂಟೀನ್ ಬಿಲ್ಡ್ ಮಾಡ್ಕೊಳ್ಳಿ, ಡೈಲಿ ಟಾರ್ಗೆಟ್ಸ್ ಆಫ್ ಸ್ಟಡೀಸ್ ಏನಿದೆ ಅದನ್ನು ಮಿಸ್ ಮಾಡದೆ ಕಂಪ್ಲೀಟ್ ಮಾಡಿ, ರೈಟ್? ಸೊ ಹಂಗಂದರೆ ಸ್ಪೋರ್ಟ್ಸ್ ಬಿಟ್ಟು ಟಾಪರ್ ಆಗಲ್ಲ. ಸ್ಪೋರ್ಟ್ಸ್ ಜೊತೆಗೆ ಡಿಸಿಪ್ಲಿನ್ನ ಬಿಲ್ಡ್ ಮಾಡ್ತಾ ಹೋದರೆ ಖಂಡಿತ ಟಾಪರ್ ಆಗ್ಬೋದು. ಪ್ಲೇ ಸ್ಪೋರ್ಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇ ಬಂದು ಹೇಳಬೇಕು, ಸರ್ ನಾನು ಸ್ಪೋರ್ಟ್ಸ್ ಆಡಿದೆ, ನಾನು ಗೆದ್ದೆ, ನಾನು ಈ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಐ ಆಮ್ ಹ್ಯಾಪಿ ಅಂತ ನೀವು ಬಂದು ನನಗೆ ಹೇಳಬೇಕು. ಸೊ ಐ ಹೋಪ್ ನೀವೆಲ್ಲರೂ ಕೂಡ ಒಳ್ಳೆ ಪಾರ್ಟಿಸಿಪೇಷನ್ ಕೂಡ ಮಾಡ್ತೀರಾ, ಹಾಗೆ ಚೆನ್ನಾಗಿ ಸ್ಟಡೀಸ್ ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀರಾ, ರೋಟೀನ್ ಬಿಲ್ಡ್ ಮಾಡ್ಕೋತೀರಾ ಅಂತ ನಂಬ್ತಾ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಹೋದರಿ ನಮ್ಮ ಗೆಲುವು ಮಕ್ಕಳ. ಥ್ಯಾಂಕ್ ಯು.